ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಟಿಫನ್ ಆಯಿತಾ ಎಲ್ಲರದ್ದು? ಸೊ ಇಂದಿನ ಮಾರುಕಟ್ಟೆಗೆ ನಿಮಗೆಲ್ಲ ಸ್ವಾಗತ. ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನ, ಬೆಳ್ಳಿ, ಪೆಟ್ರೋಲ್, ಡೀಸೆಲ್ ದರ ಹಾಗೆಯೇ ಅಮೇರಿಕನ್ ಡಾಲರ್ ಎದುರು ನಮ್ಮ ಭಾರತೀಯ ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳ್ಕೊಬೇಕಾದ್ರೆ ಈಗಲೇ ನಮ್ಮ ಚಾನಲ್ ಕನ್ನಡ ಅಡ್ವೈಸರ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಆಗಾಗ ಕಮೆಂಟ್ ಮಾಡ್ತಾ ಇರಿ. ಮರೆಯದೆ ಏನಾದರೂ ಚಿನ್ನ ಹಾಗೆ ಆರ್ಥಿಕತೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿದ್ದರೆ ಕೇಳಲಿಕ್ಕೆ ಮರಿಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತಿನ ಮಾರುಕಟ್ಟೆಯ ಬೆಲೆಯನ್ನು ಈಗ ನೋಡೋಣ. ಅದಕ್ಕಿಂತ ಮೊದಲು ಈ ಒಂದು ಮಾಹಿತಿ GST ವೇಸ್ಟೇಜ್ ಹಾಗೆಯೇ ಇತರೆ ಚಾರ್ಜ್ ಹೊರತುಪಡಿಸಿದಂತಹ ಒಂದು ದರಗಳಾಗಿರುತ್ತೆ. ಸೊ ಆದ್ದರಿಂದ ನೀವು ಡೈರೆಕ್ಟು ಆಭರಣ ಕೊಳ್ಳಿಕ್ಕೆ ಇದೇ ರೇಟು ಅಂತ ಅನ್ಕೋಬೇಡಿ. ನೀವು ಯಾರಾದರೂ ಆಭರಣ ಕೊಳ್ಳೋಕೆ ಹೋದರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ. ಸೊ ಇವತ್ತಿನ 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ ಬೆಲೆ 13,948 ರೂಪಾಯಿ ಇದೆ. ನಿನ್ನೆ 13,882 ರೂಪಾಯಿ ಇತ್ತು. ಇವತ್ತು 66 ರೂಪಾಯಿ ಜಾಸ್ತಿ ಆಗಿರೋದು. ನಿನ್ನೆ 60 ರೂಪಾಯಿ ಜಾಸ್ತಿ ಆಗಿತ್ತು, ಇವತ್ತು ನಿನ್ನೆಗಿಂತ 66 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಆಭರಣ ಚಿನ್ನ, ನೀವೇನು ಆಭರಣ ಖರೀದಿ ಮಾಡ್ತೀರೋ ಆ ಒಂದು ಕ್ಯಾರೆಟ್ 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ ಗೋಲ್ಡ್ ದರ 12,785 ರೂಪಾಯಿ. ಸೊ ಆಲ್ಮೋಸ್ಟ್ ಈ ವೀಕಲ್ಲಿ 13,000ಕ್ಕೆ ಏನು ಆಭರಣ ಚಿನ್ನ 13,000ಕ್ಕೆ ರೀಚ್ ಆಗುವಂತಹ ಸಾಧ್ಯತೆಗಳಿದೆ. ಸೊ ಅದರಿಂದ ಖರೀದಿ ಮಾಡೋರು ಯಾರು ಇದ್ದರೆ ಖರೀದಿ ಮಾಡ್ಕೊಳ್ಳಿ. ಸೊ ನಿನ್ನೆ ದರ ಎಷ್ಟಿತ್ತು ಅಂದರೆ 12,725 ರೂಪಾಯಿ ಇತ್ತು. 60 ರೂಪಾಯಿ ನಿನ್ನೆಗಿಂತ ಇವತ್ತು ಏರಿಕೆಯಾಗಿರೋದು. ಇನ್ನು 18 ಗ್ರಾಮ್ ಚಿನ್ನದ ದರ 1 ಗ್ರಾಮು 10,461 ರೂಪಾಯಿ ಇದೆ. ಸೊ ನಿನ್ನೆ ದರ 10,412 ರೂಪಾಯಿ ಇತ್ತು. 49 ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು. ಇನ್ನು ಬೆಳ್ಳಿ ಬೆಲೆ ಕೇಳೋಂಗೆ ಇಲ್ಲ. ಒಂದೇ ಬಾರಿಗೆ 10,000 ಏರಿಕೆ ಆಗಿರೋದು 1 kg ಬೆಳ್ಳಿಗೆ ನಿನ್ನೆಗಿಂತ ಇಂದಿಗೆ. ಓಕೆನಾ? ಸೊ ನಿನ್ನೆ 5 ರೂಪಾಯಿ ಏನೋ ಏರಿಕೆಯಾಗಿತ್ತು ಅಷ್ಟೇ. ನಿನ್ನೆಗೆ ಇವತ್ತು ಹೋಲಿಸ್ಕೊಂಡ್ರೆ ಇವತ್ತು 10 ರೂಪೀಸ್ 1 ಗ್ರಾಮ್ ಬೆಳ್ಳಿಗೆ ಹೆಚ್ಚಿಗೆ ಆಗಿರೋದು. ಅಂದರೆ 1 kg ಬೆಳ್ಳಿಗೆ ಇವತ್ತಿನ ದರ 2,63,000 ರೂಪಾಯಿ ಇದೆ. ಸೊ ನಿನ್ನೆ 2,53,000 ರೂಪಾಯಿ ಇತ್ತು. ಬೆಳ್ಳಿ ದರ 1 ಗ್ರಾಮ್ಗೆ 263 ರೂಪಾಯಿ ಆಯಿತು. ಸೊ 10,000 ರೂಪಾಯಿ ಏರಿಕೆ ಆಗಿರೋದು. ಇನ್ನು ಇಂಧನ ದರಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಸೊ ಅಮೇರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಇವತ್ತು 89 ರೂಪಾಯಿ 93 ಪೈಸೆಗಳಿಗೆ ವಹಿವಾಟನ್ನು ನಡೆಸ್ತಿರುವಂಥದ್ದು. ಸೊ ಇದಿಷ್ಟು ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣ. ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.